ಭಾಳ ಒಳ್ಳೊಳ್ಳೆ ಏನದು ಏನು ಮಾಡ್ತಾವ್ರೆ, ಸಬ್ ಕಮಿಟಿಗಳು ಮಾಡಿ ದಯವಿಟ್ಟು ಮಾಡ್ತಾ ಇದ್ದೀರ, ಮಾಡಿ ಇನ್ನೂ ಭಾಳಷ್ಟು ಮಾಡಬೇಕಾಗಿದೆ. ಯಾಕೆಂದರೆ ಹಿಂದೆ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರಲ್ಲಪ್ಪ, ಏನಾಯಿತು? 3.5 ವರ್ಷ ಆಯ್ತಲ್ಲ ಬ್ರ್ಯಾಂಡ್ ಬೆಂಗಳೂರು, ಏನಾನ ಆಯ್ತಾ? ಕಸದಿಂದ ಸ್ವಾತಂತ್ರ್ಯ, ಏನೋ ಫ್ರೀಡಮ್, ಇಂಗ್ಲೀಷಾಗ ಏನಪ್ಪ ಅದು? ಗಾರ್ಬೇಜ್. ಫ್ರೀಡಮ್ ಗಾರ್ಬೇಜ್, ಅದಕ್ಕೂ ಒಂದು ಮಾಡಿ. ಏನಾನ ಉಪಯೋಗ ಆಯ್ತಾ? 1 ತಿಂಗಳಾಯ್ತು ಅವಾಗೆ ಘೋಷಣೆ ಆಗಿ ಎಲ್ಲ ಇವೆಲ್ಲ. ಫುಟ್ಪಾತಲ್ಲಿರೋ ಎಲ್ಲ ಅಂಗಡಿಗಳು ತೆರವು, ಫುಟ್ಪಾತ್ಗಳಲ್ಲೇ ಅಂಗಡಿಗಳಿಗೆ ಕೋರ್ಟುನು ಅದಕ್ಕೆ ಸ್ಟೇ ಕೊಟ್ಬಿಟ್ಟವ್ರೆ, ಅಂಗಡಿಗಳಿಗೆ ಅಲ್ಲೇ ಇರಲಿ ಅಂತ. ಬೀದಿ ಕಾರುಗಳು, ಬೀದಿ ನಾಯಿಗಳು, ಬೀದಿ ಹಸುಗಳು ಎಲ್ಲ ಇದೆಯಲ್ಲ, ಹಂಗೆ ಬೀದಿಯಲ್ಲಿ ಬಿದ್ದಿರೋ ಕಾರುಗಳು ಅದನ್ನೆಲ್ಲ ತೆಗೆದಾಕ್ತೀರಿ ಅಂದರು. ಬಿಡಾಡಿ ಕಾರುಗಳು, ಬಿಡಾಡಿ ದನಗಳು ಅಂತ ನಮ್ಮಲ್ಲಿ ಹಳ್ಳಿಗಳ ಕಡೆ ಹೇಳ್ತಾರೆ. ಈ ಬಿಡಾಡಿ ಕಾರುಗಳು 4ಕ್ಕೆ ನಾನು ಸ್ಟಿಕ್ಕರ್ ಅಂಟಿಸಿದ್ ನೋಡ್ದಪ್ಪ, ಅದ್ರಲ್ಲಿ ಒಂದೇನೋ ಎತ್ಕೊಂಡು ಹೋಗಿರ್ಬೇಕು, ಇನ್ನು 3 ಅಲ್ಲೇ ಇರ್ಬೇಕನ್ನ. ಎಲ್ಲನ ಆಗಿದೆಯಾ ಹೇಳಿ? ಅದರಿಂದ ಈ ಒಂದು ಸಮಿತಿಗಳು ಮಾಡೋದ್ರಿಂದ ಏನು ಉದ್ಧಾರ ಏನಾಗಲ್ಲ. ಮೊದಲು ಸರ್ಕಾರದಲ್ಲಿ ಹಣ ಇರಬೇಕು, ಆಕ್ಷನ್ ಆಫ್ ಪ್ಲಾನ್ ಬೇಕು, ಇಂಪ್ಲಿಮೆಂಟ್ ಮಾಡುವಂಥ ಅಧಿಕಾರಿ ವರ್ಗ ಬೇಕು. ಈ 3 ಇಲ್ಲ ಈ ಸರ್ಕಾರದಲ್ಲಿ. ಈ ಸರ್ಕಾರದಲ್ಲಿ ಈ 3 ಇಲ್ಲ. ಇಂಪ್ಲಿಮೆಂಟ್ ಮಾಡುವಂಥ ನಿಷ್ಠಾವಂತ ಅಧಿಕಾರಿಗಳಿಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ, ಪ್ಲಾನಿಂಗ್ ಮಾಡುವಂಥ ಒಂದು ಇಲಾಖೆ ಸತ್ತೋಗಿದೆ. ಅದರಿಂದನೇ ಈ ಸಬ್ ಕಮಿಟಿಗಳೆಲ್ಲ ಬರ್ತಾ ಇದೆ. ಕಸದ ಒಂದು ಸಬ್ ಕಮಿಟಿ, ಈ ಥರದ್ದೆಲ್ಲ ಸಬ್ ಕಮಿಟಿಗಳು. ಮತ್ತು ಶಿಕ್ಷಣ ನೀತಿ ಇಲ್ವಾ? ಈಗ ದೇಶದಲ್ಲೇ ಶಿಕ್ಷಣ ನೀತಿ ಮಾಡಿದಾರಲ್ಲ. NEP 3 ವರ್ಷ ಆಯ್ತು ಮಾಡಿ, ಇನ್ನು ಅದ್ರ ಬಗ್ಗೆ ಏನೂ ಇಲ್ಲ. ಮತ್ತು ಈ ಕಾಪಿ ಹೊಡೆಯೋದು ಇದೆಯಲ್ಲ, ಕಾಪಿ ಹೊಡೆಯೋದು ನಿರಂತರ ಆಗೋಗ್ಬಿಟ್ಟಿದೆ ಇವಾಗೆಲ್ಲ ಕರ್ನಾಟಕದಲ್ಲಿ. ಕಲಬುರ್ಗಿದಲ್ಲೇ ಆಗಿದೆ, ಖರ್ಗೆ ಅವ್ರ ಇದರಲ್ಲೇ ಆಗಿದೆ, ಲಾ ಕಾಲೇಜಲ್ಲಿ. ಅದು ಬಂದರೆ ಪ್ರಶ್ನೆ ಇಲ್ಲ, ಅದು ಬಂದರೆ ನೋಡ್ತೀನಿ, ತನಿಖೆ ಮಾಡ್ತೀನಿ. ಧರ್ಮೇಂದ್ರ ಪ್ರಧಾನ್ ಮಾತ್ರ ತಪ್ಪು ಮಾಡಿದ್ದು ಭಾಳ ಅಪರಾಧ, ಕ್ಷಮಿಸಕ್ಕಾಗದ ಅಪರಾಧ ಅದು. ಇಲ್ಲೆಲ್ಲ ಕರ್ನಾಟಕದಲ್ಲಿ ಏನೇ ಕ್ವಶನ್ ಪೇಪರ್ ಲೀಕ್ ಆದ್ರೂ ನೋಡಲಾಗುವುದು, ತನಿಖೆ ಮಾಡಲಾಗುವುದು, SIT ರಚನೆ ಮಾಡಲಾಗುವುದು, ಆಯೋಗ ರಚನೆ ಮಾಡೋದು. ಇಷ್ಟಕ್ಕೆ ಮುಗ್ದೋಯ್ತು. ಇದು ಮಾನದಂಡ, ಕಾಂಗ್ರೆಸ್ಸಿನ ಮಾನದಂಡ.